ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ಸಣ್ಣ ಹೊಲವೊಂದು ಮಾತ್ರ ಇತ್ತು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ದುಡಿಯುವುದು ಅವನ ಜೀವನದ ಭಾಗವಾಗಿತ್ತು. ಮಳೆ ಸರಿಯಾಗಿ ಬಂದರೆ ಬೆಳೆ ಚೆನ್ನಾಗಿ ಬೆಳೆಯುತ್ತಿತ್ತು. ಇಲ್ಲದಿದ್ದರೆ ಅವನ ಕುಟುಂಬದ ಬದುಕು ಕಷ್ಟವಾಗುತ್ತಿತ್ತು. ರಾಮಯ್ಯನಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದರು. ಮಕ್ಕಳಿಗೆ ಓದು ಕಲಿಸಬೇಕು ಎಂಬುದು ಅವನ ದೊಡ್ಡ ಕನಸು. ಆದರೆ ಹಣದ ಕೊರತೆಯಿಂದ ಕೆಲವೊಮ್ಮೆ ಶಾಲಾ ಶುಲ್ಕವನ್ನು ಕೂಡ ಪಾವತಿಸಲು ಕಷ್ಟವಾಗುತ್ತಿತ್ತು. ಆದರೂ ಅವನು ಹತಾಶನಾಗಲಿಲ್ಲ. ಒಂದು ದಿನ ನಮ್ಮ ಜೀವನ ಬದಲಾಗುತ್ತದೆ ಎಂದು ತನ್ನನ್ನೇ ಸಮಾಧಾನಪಡಿಸಿಕೊಂಡ. ಒಮ್ಮೆ ಹಳ್ಳಿಯಲ್ಲಿ ಭಾರೀ ಬರ ಬಂತು. ಹೊಲದಲ್ಲಿ ಬೆಳೆ ಸಂಪೂರ್ಣ ಹಾಳಾಯಿತು. ಹಲವರು ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗಲು ನಿರ್ಧರಿಸಿದರು. ಆದರೆ ರಾಮಯ್ಯ ತನ್ನ ನೆಲವನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ. ಅವನು ಹೊಸ ವಿಧಾನಗಳನ್ನು ಪ್ರಯತ್ನಿಸಲು ತೀರ್ಮಾನಿಸಿದ. ಹಳ್ಳಿಯ ಹಿರಿಯರ ಸಲಹೆಯಂತೆ ನೀರಿನ ಸಂಗ್ರಹಣೆ ಮಾಡಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಬಿತ್ತಿದ. ಕಾಲಕ್ರಮೇಣ ಅವನ ಪರಿಶ್ರಮ ಫಲ ಕೊಟ್ಟಿತು. ಬೆಳೆ ಸ್ವಲ್ಪ ಸ್ವಲ್ಪವಾಗಿ ಬೆಳೆಯಲು ಆರಂಭವಾಯಿತು. ಆ ವರ್ಷದ ಕೊನೆಯಲ್ಲಿ ಅವನು ಸಾಕಷ್ಟು ಬೆಳೆ ಪಡೆದನು. ತನ್ನ ಕುಟುಂಬದ ಅಗತ್ಯಗಳನ್ನು ಪೂರೈಸಿ ಮಕ್ಕಳ ಓದಿಗೂ ಹಣ ಸಂಗ್ರಹಿಸಿಕೊಳ್ಳಲು ಸಾಧ್ಯವಾಯಿತು. ಈ ಘಟನೆ ರಾಮಯ್ಯನಿಗೆ ಒಂದು ಪಾಠ ಕಲಿಸಿತು. ಸಂಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ಪರಿಶ್ರಮ ಮತ್ತು ನಂಬಿಕೆಯಿದ್ದರೆ ಜೀವನದಲ್ಲಿ ಜಯ ಸಾಧ್ಯ. ರಾಮಯ್ಯನ ಕಥೆ ಹಳ್ಳಿಯ ಎಲ್ಲರಿಗೂ ಪ್ರೇರಣೆಯಾಯಿತು.